ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸುಮಂಗಲಿಯರು ಹಣೆಗೆ ಇಡುವ ಕುಂಕುಮದಲ್ಲಿ ಯಾವ ದೇವಿ ನೆಲೆಸಿರ್ತಾಳೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೂ ಸಂಪ್ರದಾಯದಲ್ಲಿ ಕುಂಕುಮಕ್ಕೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಶಾಸ್ತ್ರಗಳ ಪ್ರಕಾರ ಕುಂಕುಮವು ಕೇವಲ ಒಂದು ಅಲಂಕಾರದ ವಸ್ತುವಲ್ಲ, ಅದು ಶಕ್ತಿ, ಸೌಭಾಗ್ಯ ಮತ್ತು ದೇವಿಯ ಕೃಪೆಯ ಸಂಕೇತವಾಗಿದೆ. ನಂಬಿಕೆಯ ಪ್ರಕಾರ ಕುಂಕುಮದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ವಾಸವಾಗಿರುತ್ತೆ ಎಂದು ಹೇಳಲಾಗುತ್ತೆ. ಆದ್ದರಿಂದಲೇ ಮಹಿಳೆಯರು ಹಣೆಯ ಮೇಲೆ ಕುಂಕುಮ ಧರಿಸುವುದರಿಂದ ಲಕ್ಷ್ಮೀ ಕೃಪಕಟಾಕ್ಷ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಮನೆಯ ಪೂಜೆ, ವ್ರತ, ಹಬ್ಬಗಳು ಹಾಗೂ ಶುಭ ಕಾರ್ಯಗಳಲ್ಲಿ ಕುಂಕುಮವನ್ನು ಪ್ರಮುಖವಾಗಿ ಬಳಸಲಾಗುತ್ತೆ. ಕುಂಕುಮದ ಕೆಂಪು ಬಣ್ಣವು ಶಕ್ತಿ ಮತ್ತು ಮಂಗಳದ ಪ್ರತೀಕವಾಗಿದೆ. ಅದಕ್ಕಾಗಿಯೇ ದೇವಿಯ ಆರಾಧನೆಯಲ್ಲಿ ಕುಂಕುಮಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ವಿವಾಹಿತ ಮಹಿಳೆಯರು ಕುಂಕುಮ ಧರಿಸುವುದು ಅವರ ಸೌಭಾಗ್ಯ, ಕುಟುಂಬದ ಕ್ಷೇಮ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಎಂದು ಪರಿಗಣಿಸಲಾಗುತ್ತೆ. ಇದಲ್ಲದೆ ಕೆಲವು ಸಂಪ್ರದಾಯಗಳಲ್ಲಿ ಕುಂಕುಮದಲ್ಲಿ ಪಾರ್ವತಿ ದೇವಿಯ ಶಕ್ತಿ ಕೂಡ ನೆಲೆಸಿದೆ ಎಂದು ನಂಬಲಾಗುತ್ತೆ. ಆದ್ದರಿಂದ ಕುಂಕುಮವನ್ನು ಗೌರವದಿಂದ ಬಳಸಬೇಕು ಎಂದು ಹಿರಿಯರು ಹೇಳ್ತಾರೆ. ಹೀಗಾಗಿ ಕುಂಕುಮದಲ್ಲಿ ಮುಖ್ಯವಾಗಿ ಮಹಾಲಕ್ಷ್ಮೀ ದೇವಿಯ ಕೃಪೆ ನೆಲೆಸಿದೆ ಎಂದು ಭಕ್ತರು ನಂಬುತ್ತಾರೆ. ಅದಕ್ಕಾಗಿಯೇ ಕುಂಕುಮವನ್ನು ಮಂಗಳ, ಐಶ್ವರ್ಯ ಮತ್ತು ಶುಭದ ಸಂಕೇತವಾಗಿ ಪೂಜಿಸಲಾಗುತ್ತೆ. ಇವತ್ತಿನ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.